ಪ್ರಾಯಶಃ 75 ವರ್ಷದ ಸ್ವತಂತ್ರ ಭಾರತದಲ್ಲಿ ಈ ಹೈಕಮಾಂಡ್ ಅನ್ನುವಂಥ ಒಂದು ಬಹಳ ಭೂತಾಕಾರವಾಗಿ ಬೆಳೆದಂತ ಹಿಟ್ಲರ್ ಗಿರಿ ಏನಿತ್ತು ಕಾಂಗ್ರೆಸ್ನಲ್ಲಿ, ಅದರ ಎಲ್ಲೋ ಒಂದು ಕಡೆ ಅದು ಸಡಿಲಗೊಳ್ತಾ ಇದೆ ಅನ್ನೋದನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅಧಿಕಾರದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅಮೆರಿಕ ಮತ್ತು ಭಾರತದ ನಡುವೆ ಇದ್ದಂತ ಒಂದು ಇತ್ತೀಚಿನ ದಶಕಗಳ ಅದ್ಭುತವಾದಂತ ಸ್ನೇಹ ಸಂಬಂಧವನ್ನ ಯಾವುದನ್ನು ಅರ್ಥ ಮಾಡಿಕೊಳ್ಳದೇನೆ ಸಾಂದರ್ಭಿಕವಾಗಿ ಪ್ರತಿಕ್ರಿಯಿಸಿದ ಪ್ರತಿಕ್ರಿಯೆಯನ್ನಷ್ಟೇ ಇಟ್ಟುಕೊಂಡು ಮೀಡಿಯಾಗಳು, ಸುಬ್ರಹ್ಮಣ್ಯಂ ಸ್ವಾಮಿ, ಎಡಪಂಥೀಯರು, ಬುದ್ಧಿಜೀವಿಗಳು, ಕಾಂಗಿಗಳು ಎಲ್ಲರೂ ಇದರ ಮೇಲೇನೆ ವ್ಯಾಖ್ಯಾನ ಮಾಡಿದರು. ಭಾರತ ತಲೆ ತಗ್ಗಿಸುವ ಕೆಲಸ, ಭಾರತಕ್ಕೆ ಅವಮಾನಕಾರಕವಾದಂಥ ಕೆಲಸ, ಭಾರತವನ್ನು ಅಸ್ಥಿರಗೊಳಿಸುವ ಕೆಲಸ, ಭಾರತವನ್ನು ದುರ್ಬಲಗೊಳಿಸುವ ಕೆಲಸವನ್ನೇನಾದರೂ ಮಾಡದಿದ್ರೆ ಅದು ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯ ಶ್ರೇಯಸ್ಸೇ ಹೊರತು ಮೋದಿಯವರದ್ದಲ್ಲ. ಅಮೆರಿಕದ ಸರ್ಕಾರದ ಮೇಲೂ ಕೂಡ ಕೇವಲ 12 ದಿನ ಇರುವಾಗಲೂ 27 ವರ್ಷದಲ್ಲಿ ಸಾಧಿಸಲಾಗದ್ದನ್ನ 12 ದಿನದಲ್ಲಿ ಮೋದಿ ಸಾಧಿಸಬಹುದು. ನಮ್ಮ ನಾಯಕತ್ವವನ್ನೇ, ನಮ್ಮ ಆಡಳಿತವನ್ನೇ ನಾವೇ ಗೇಲಿ ಮಾಡುವಂತ ಒಂದು ದೇಶದ್ರೋಹದ ಕೆಲಸವನ್ನು ನಾವು ಎಷ್ಟರ ಮಟ್ಟಿಗೆ ಮಾಡ್ತೇವೆ ಅನ್ನೋದಕ್ಕೆ ಸುಬ್ರಹ್ಮಣ್ಯಂ ಸ್ವಾಮಿ ಅಂತವರ ಮಾತುಗಳು ಸಾಕ್ಷಿ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಈ ಬಿಜೆಪಿಯಲ್ಲಿ ಅಥವಾ NDA ಸರ್ಕಾರದಲ್ಲಿ ಒಂದು ಆಂತರಿಕ ಸಮಸ್ಯೆ ಇದೆ. ಪ್ರಾಯಶಃ ಅದು ಕಾಂಗ್ರೆಸ್ನಲ್ಲಿ ಇಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಕಾಂಗ್ರೆಸ್ಸಿನಲ್ಲಿ ಈಗ ನಾಯಕತ್ವದ ಒಂದು ವಿಕೇಂದ್ರೀಕರಣ ಒಂದು ಹಂತದಲ್ಲಿ ಆಗ್ತಾ ಇದೆ ಅಂತ ಭಾವಿಸಿದರೂ ಕೂಡ ಎಲ್ಲೋ ಒಂದು ಕಡೆ ಹೈಕಮಾಂಡನ್ನೇ ಕೂಡ ತಮ್ಮ ಶಕ್ತಿ ಸಾಮರ್ಥ್ಯದ ಬಲದಿಂದ ಅವರನ್ನು ಈಲ್ಡ್ ಮಾಡುವ, ಅವರನ್ನು ಬಗ್ಗಿಸುವ ಈ ಥರದ ಪ್ರಯತ್ನಗಳು ಈಗ ಕರ್ನಾಟಕದಿಂದಲೇ ನಡೀತಾ ಇದೆ. ಗುಂಪು ರಾಜಕೀಯ ಮತ್ತು ಅಧಿಕಾರದ ರಾಜಕಾರಣ ಹೈಕಮಾಂಡಿನ ಮೇಲೆ ಯಾವ ರೀತಿಯ ಪ್ರಭಾವವನ್ನು ವ್ಯಕ್ತಿಗತವಾಗಿ ಬೀರ್ತಾ ಇದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಪ್ರಾಯಶಃ 75 ವರ್ಷದ ಸ್ವತಂತ್ರ ಭಾರತದಲ್ಲಿ ಈ ಹೈಕಮಾಂಡ್ ಅನ್ನುವಂಥ ಒಂದು ಬಹಳ ಭೂತಾಕಾರವಾಗಿ ಬೆಳೆದಂಥ ಹಿಟ್ಲರ್ ಗಿರಿ ಏನಿತ್ತು ಕಾಂಗ್ರೆಸ್ನಲ್ಲಿ, ಅದರ ಎಲ್ಲೋ ಒಂದು ಕಡೆ ಅದು ಸಡಿಲಗೊಳ್ತಾ ಇದೆ ಅನ್ನೋದನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅಧಿಕಾರದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಆದರೆ ಅಲ್ಲಿ ಒಂದು ತುರಿಯಾವಸ್ಥೆಗೆ ಅದು ಹೋಯಿತು ಅಂತಾದರೆ ಒಂದು ಪಕ್ಷದಿಂದ ಅವರೇ ಹೊರಗೆ ಬರ್ತಾರೆ, ಇಲ್ಲದಿದ್ದರೆ ಹೊರ ಹಾಕಲಾಗತ್ತೆ. ಆದರೆ BJPಯಲ್ಲಿ ಅಥವಾ NDA ಸರ್ಕಾರದಲ್ಲಿ ಒಳಗಿದ್ದುಕೊಂಡೇ ಕನ್ನ ಕೊರೆಯುವ, ಒಳಗಿದ್ದುಕೊಂಡೇ ಮೋದಿಯವರನ್ನು ವಿರೋಧಿಸುವ, ಆಡಳಿತಾತ್ಮಕ ನಿರ್ಧಾರಗಳನ್ನು ಒಂದು ತರ್ಕಬದ್ಧವಾಗಿ ವಿವೇಚನಾಶೀಲತೆಯಿಂದ ಸಂವಾದಕ್ಕೆ ಒಡ್ಡಿದರೆ ಸಮಸ್ಯೆ ಇಲ್ಲ. ಯಾವುದು ಏಕಮುಖವಾಗಿರಬಾರ್ದು. ಹಿಟ್ಲರ್ ಗಿರಿ ಅದು ಯಾವತ್ತೂ ಪ್ರಜಾತಂತ್ರಕ್ಕೆ, ಪ್ರಜಾಪ್ರಭುತ್ವಕ್ಕೆ ಅದು ವೈರಿಯೇ ಮತ್ತು ವಿಷವೇ. ಆದರೆ ಒಳ ಚರ್ಚೆ, ಒಳ ಸಂವಾದ ಅದು ವ್ಯಂಗ್ಯದ ಮಟ್ಟಕ್ಕೆ ಮತ್ತು ದ್ವೇಷದ ಮಟ್ಟಕ್ಕೆ, ವ್ಯಕ್ತಿಗತ ಮಟ್ಟಕ್ಕೆ ಇಳಿದಾಗ ಆಗುವ ಸಮಸ್ಯೆ ಕೆಲವು ಹಂತದಲ್ಲಿ NDA ಒಳಗೆ ಕಾಣ್ತಾ ಇದೆ. ಈಗ ಉದಾಹರಣೆಗೆ ನಿರಂತರವಾಗಿ ಸುಬ್ರಹ್ಮಣ್ಯಂ ಸ್ವಾಮಿ BJP ಒಳಗೆ ಇದ್ದುಕೊಂಡೇ ಈ ಕರ್ನಾಟಕದಲ್ಲಿ ನೋಡಿ, ಈ ST ಸೋಮಶೇಖರ್ ಮತ್ತು ಅವರ ಬಣ ಏನಿದೆ, ಅವರು ಒಳಗಿದ್ದುಕೊಂಡೇ ಕಾಂಗ್ರೆಸ್ಸಿನ ಪರವಾಗಿ ವಕ್ತಾರಿಕೆಯನ್ನು ಮಾಡ್ತಾರಲ್ಲ, ಆ ಥರ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯ ಪೌರತ್ವದ ಬಗ್ಗೆ ಇತ್ಯಾದಿಯ ಬಗ್ಗೆ ಕಾನೂನಾತ್ಮಕವಾದಂಥ ಹೋರಾಟವನ್ನು ಮಾಡಿಯೂ ಕೂಡ ಮೋದಿಯವರನ್ನು ವಿರೋಧಿಸುವ, ಅಮಿತ್ ಶಾ ಅವರನ್ನು ವಿರೋಧಿಸುವ, ಜೈಶಂಕರ್ ಅಂತ ವಿದೇಶಾಂಗ ನೀತಿಯ ಒಂದು ಸಾರ್ವತ್ರಿಕವಾಗಿ ಪ್ರಶಂಸೆಯನ್ನು ಪಡೆದುಕೊಂಡಂಥ ಒಬ್ಬ ಬುದ್ಧಿವಂತ ವ್ಯಕ್ತಿಯನ್ನು ಕೂಡ ವೇಟರ್ ಅನ್ನುವ ಈ ಥರದ ವ್ಯಂಗ್ಯ ಮಾಡೋದಿದೆಯಲ್ಲ, ಅದು ಸುಬ್ರಹ್ಮಣ್ಯಂ ಸ್ವಾಮಿಯವರಿಂದ NDAಗೆ ತುಂಬ ಆಘಾತ ಆಗ್ತಾ ಇದೆ, ಹೊಡೆತ ಬೀಳ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಈಗ ಅದನ್ನು ಯಾಕೆ ಪ್ರಸ್ತಾಪ ಮಾಡಿದೆ ಅಂತಂದರೆ, ಟ್ರಂಪ್ ಸರ್ಕಾರ ಇನ್ನು 3 ದಿನಗಳಲ್ಲಿ ಅಧಿಕಾರಕ್ಕೆ ಬರಲಿಕ್ಕಿದೆ. ಬೈಡನ್ ಮತ್ತು ಕಮಲಾ ಹ್ಯಾರಿಸ್ ಸರ್ಕಾರ 3 ದಿನದಲ್ಲಿ ಪದತ್ಯಾಗವನ್ನು ಮಾಡಲಿದೆ. ಇದೊಂದು ಸಂಕ್ರಮಣದ ಕಾಲಘಟ್ಟ. ಆ ಹಿನ್ನೆಲೆಯಲ್ಲಿ ಏನಾಯಿತು,
ಟ್ರಂಪ್ ಆಯ್ಕೆ ಆದಂಥ ಸಂದರ್ಭದಲ್ಲೇ ಅವರೊಂದು ರೈಟ್ ವಿಂಗಿನ ಅಧ್ಯಕ್ಷ, ಬಲಪಂಥೀಯ ಅಧ್ಯಕ್ಷ, ಅದರ ಬಗ್ಗೆ ಈಗಾಗಲೇ ವಿಡಿಯೋವನ್ನು ಮಾಡಿದ್ದೇವೆ. ಇನ್ನು ಟ್ರಂಪ್ ಎಷ್ಟು ಭಾರತದ ಪರವಾಗಿದ್ದಾರೆ, ಅವರ ಸಂಪುಟದಲ್ಲಿ ಎಷ್ಟು ಪ್ರಮಾಣೀಕೃತವಾಗಿ ಭಾರತದ ಮೂಲದ ಮತ್ತು ಭಾರತೀಯತೆಯನ್ನು ಮೆಚ್ಚಿ ಗಬಾರ್ಡ್ನಂಥವರು ಎಷ್ಟು ಜನ ಆಯಕಟ್ಟಿನ ಜಾಗದಲ್ಲಿದ್ದಾರೆ, ಮತ್ತು ಟ್ರಂಪ್ ಆಯ್ಕೆಯಾದ ಸಂದರ್ಭದಲ್ಲಿ ಅವರು ಭಾರತದ ಬಗ್ಗೆ, ಮೋದಿಯವರ ಬಗ್ಗೆ ಆಡಿದ ಮಾತುಗಳೇನು, ಇವೆಲ್ಲವನ್ನು ಗಮನಿಸಿದಾಗ ಭಾರತದ ಒಂದು ವಿಶ್ವ ನಾಯಕತ್ವಕ್ಕೆ ಟ್ರಂಪ್ ಅವರ ಸಹಕಾರ, ಸಹಮತ ಮತ್ತು ಒಂದು ಒಳ್ಳೆಯ ಒಗ್ಗೂಡಿ ಸರ್ಕಾರವನ್ನು ಮಾಡುವಂಥ ಒಂದು ಬಹಳ ದೊಡ್ಡ ಭವಿಷ್ಯವನ್ನು ನಾವು ನಿರೀಕ್ಷೆ ಮಾಡಿದ್ದೆವು. ಈಗ ಟ್ರಂಪ್ ಸರ್ಕಾರದ ಪದಗ್ರಹಣ ಸಮಾರಂಭಕ್ಕೆ ಜೈಶಂಕರ್ ಅವರಿಗೆ, ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರಿಗೆ ಆಹ್ವಾನ ಇದೆ, ಮೋದಿ ಅವರಿಗೆ ಆಹ್ವಾನ ಕೊಟ್ಟಿಲ್ಲ. ಈ ಒಂದು ಸಂದರ್ಭವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದನ್ನು ವ್ಯಾಖ್ಯಾನಿಸುವ ರೀತಿ ಬೇರೆ, ಭಾರತದ ಒಳಗಡೆ ಅದನ್ನು ವ್ಯಾಖ್ಯಾನಿಸುವ ರೀತಿ ಬೇರೆ. ಜೈಶಂಕರ್ ಅವರಿಗೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರೇ ಹೇಳ್ತಾರೆ, ಪ್ರಧಾನಿ ಮೋದಿ ಅವರಿಗೆ ಆಹ್ವಾನ ಕೊಟ್ಟಿಲ್ಲ, ವೇಟರಿಗೆ ಆಹ್ವಾನ ಕೊಟ್ಟಿದ್ದಾರೆ. ಜೈಶಂಕರ್ ಅವರನ್ನು ಯಾವತ್ತೂ ವೇಟರ್ ಅಂತಲೇ ಗೇಲಿ ಮಾಡೋದು. ತಾನು ಮಾಡಿದ್ದೇನು ಅನ್ನೋದನ್ನು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಒಂದು ಲೆಕ್ಕ ಹಾಕ್ಕೊಂಡ್ರೆ, ಅವರು ಭಾರತದ ಮಟ್ಟಿಗೆ ಕಾಂಗ್ರೆಸ್ಸಿನ ಅಧಿನಾಯಕತ್ವವನ್ನು, ಕಾಂಗ್ರೆಸ್ಸಿನ ಒಳಮರ್ಮವನ್ನು ಸಂಪೂರ್ಣವಾಗಿ ಛಿದ್ರಗೊಳಿಸುವ ಕಾನೂನಾತ್ಮಕವಾದ ಹೋರಾಟವನ್ನು ಮಾಡಿ ಆ ಮೂಲಕ ದೇಶಕ್ಕೆ ಒಂದಿಷ್ಟು ಸತ್ಯಗಳ ದರ್ಶನವನ್ನು ಮಾಡಿಸಿದ್ದಾರೆ. ಬಿಟ್ಟರೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಇನ್ನೇನು ಮಾಡಿದ್ದಾರೆ? ಅಧ್ಯಯನ ಮಾಡಿದ್ದಾರೆ, ತರ್ಕಬದ್ಧವಾಗಿ ಮಾತಾಡ್ತಾರೆ. ಆ ಮೂಲಕ ಒಂದು ಬಲಪಂಥೀಯ ಒಂದು ಥಿಂಕಿಂಗಿಗೆ ಅಥವಾ ವಿಚಾರಧಾರೆಗೆ ಅವರ ಕೊಡುಗೆ ಬಹಳ ಅಪಾರವಾಗಿದೆ. BJPಯಲ್ಲಿ ಅವರು ವಕ್ತಾರಿಕೆಯನ್ನು ಮಾಡುವ ರೀತಿಯಿಂದ ಈ ದೇಶದ ಸನಾತನ ಧರ್ಮಕ್ಕೆ, ಹಿಂದುತ್ವಕ್ಕೆ ಮತ್ತು ರೈಟ್ ವಿಂಗಿಗೆ ಬಹಳ ಬಹಳ ಅದ್ಭುತವಾದಂಥ ಕೊಡುಗೆ ಬಂದಿದೆ. ಆದರೆ ಇಂಥ ಸಂಕ್ರಮಣ ಕಾಲಘಟ್ಟದಲ್ಲಿ ಮೋದಿಯವರನ್ನು ಇಳಿಸಬೇಕು ಅಂತ ಇಡೀ ವಿಶ್ವದ ಕ್ಷುದ್ರ ಜನತೆಗಳು ಒಟ್ಟಾದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಇನ್ನಿಲ್ಲದ ಒಳಗಿನ ಮತ್ತು ಹೊರಗಿನ ದೇಶದ್ರೋಹಿ ಶಕ್ತಿಗಳೊಟ್ಟಿಗೆ ಕೈ ಮಿಲಾಯಿಸಿ ಅನುಸಂಧಾನ ಮಾಡಿಕೊಂಡು ಮೋದಿಯವರನ್ನು ಕೆಳಗೆ ಇಳಿಸಲೇಬೇಕು ಅನ್ನುವಂಥ ಹಠ ತೊಟ್ಟಂಥ ಈ ಪರಿಸ್ಥಿತಿಯಲ್ಲಿ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಒಳಗಿದ್ದುಕೊಂಡೇ ಕಾಂಗ್ರೆಸ್ಸಿಗೆ ಹಿತಕಾರಿಯಾಗುವಂಥ ನಡವಳಿಕೆಯನ್ನು ತೋರ್ತಾ ಇದ್ದಾರೆ. ಟ್ರಂಪ್ ಮೋದಿಯವರನ್ನು ಕರೆಯಲಿಲ್ಲ ಅನ್ನುವ ಕಾರಣಕ್ಕಾಗಿ ಅವರು ಅತ್ಯಂತ ಹೀನಾಯವಾಗಿ ಅದನ್ನು ಪಬ್ಲಿಕ್ಕಲ್ಲಿ ಹೇಳಿದರು, ಟ್ವೀಟ್ ಮಾಡಿದರು. ಈ ಸಂದರ್ಭದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾದದ್ದನ್ನು ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಮುಖದಲ್ಲೇ ಗಮನಿಸಿದ ಕೆಲವು ಮೋದಿ ವಿರೋಧಿ ಮೀಡಿಯಾಗಳು ಕೂಡ ಮೋದಿಯವರಿಗಿದು ಅವಮಾನ, ಇದು ಭವಿಷ್ಯದಲ್ಲಿ ಭಾರತ ಮತ್ತು ಅಮೆರಿಕದ ಸಂಬಂಧವನ್ನು ಹಳಸಿ ಹಾಕಬಹುದು. ಆಮೇಲೆ ಡಿಸೆಂಬರ್ನ ಕೊನೆಯ ಅವಧಿಯಲ್ಲಿ ಕ್ರಿಸ್ಮಸ್ ಹೊತ್ತಿನಲ್ಲಿ ಈ ಆಹ್ವಾನ ಬರಲಿಲ್ಲಲ್ಲ, ಜೈಶಂಕರ್ ಅವರಿಗೆ ಆಹ್ವಾನ ಬಂತು, ಮೋದಿಯವರಿಗೆ ಆಹ್ವಾನಿಸಿಲ್ಲ ಅನ್ನುವ ಕಾರಣಕ್ಕಾಗಿ ಆ ಒಂದು ಜೈಶಂಕರ್ ಅವರ ಅಮೆರಿಕದ ಭೇಟಿಯನ್ನು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಗೇಲಿ ಮಾಡಿದರು. ಇನ್ವಿಟೇಷನ್ ತರಲಿಕ್ಕೆ ಹೋಗಿದ್ದಾರೆ ವೇಟರು. ಟ್ರಂಪ್ ಅವರ ಇಡೀದಾದಂಥ ಒಂದು ಈ ಅವಮಾನಕರಕವಾದಂಥ ಮೋದಿಯವರಿಗೆ ಆಹ್ವಾನಿಸದೇ ಇದ್ದಂಥ ಈ ಸಂದರ್ಭಕ್ಕಾಗಿ ವೇಟರ್ ಹೋಗಿದ್ದಾರೆ, ಜೈಶಂಕರ್ ಹೋಗಿದ್ದಾರೆ. ಟ್ರಂಪ್ ಅವರ ಸಂಘಟನೆಯೊಟ್ಟಿಗೆ, ಟ್ರಂಪ್ ಅವರ ಟೀಮ್ ಒಟ್ಟಿಗೆ ಮಾತಾಡಿ ಇನ್ವಿಟೇಷನ್ ತರಲಿಕ್ಕೆ ಹೋಗಿದ್ದಾರೆ. ಒಮ್ಮೆ ಇನ್ವಿಟೇಷನನ್ನು ಅವ್ರು ತರಲಿಲ್ಲ ಅಂತ ಆದರೆ ಮೋದಿಯವರಿಗೆ ಈ ವೇಟರ್ ಕೆಲಸವೇ ಹೋಗಲಿಕ್ಕಿದೆ, ಅದೇ ಸಂಕಷ್ಟದಲ್ಲಿದೆ. ಅದನ್ನೇ ಎಲ್ಲ ಮೀಡಿಯಾಗಳು ಹೈಲೈಟ್ ಮಾಡಿದವು. ಇದಕ್ಕೂ ಪೂರ್ವದಲ್ಲಿ ನಡೆದಂಥದ್ದು ಯಾವುದೇ ವಿದ್ಯಮಾನಗಳಿರ್ಬೋದು, ಅದರ ನಂತರ ನಡೆಯಬಹುದಾದಂಥ ವಿದ್ಯಮಾನಗಳ ಬಗ್ಗೆ ಇರ್ಬೋದು, ಯಾವ ಸೂಕ್ಷ್ಮತೆಯನ್ನು ಹೊಂದದೆ ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಮಾನಗಳನ್ನು, ವಿದೇಶಾಂಗ ನೀತಿಯನ್ನು, ಅಮೆರಿಕ ಮತ್ತು ಭಾರತದ ನಡುವೆ ಇದ್ದಂಥ ಒಂದು ಇತ್ತೀಚಿನ ದಶಕಗಳ ಅದ್ಭುತವಾದಂಥ ಸ್ನೇಹ ಸಂಬಂಧವನ್ನು ಯಾವುದನ್ನು ಅರ್ಥ ಮಾಡಿಕೊಳ್ಳದೇನೆ ಸಾಂದರ್ಭಿಕವಾಗಿ ಪ್ರತಿಕ್ರಿಯಿಸಿದ ಪ್ರತಿಕ್ರಿಯೆಯನ್ನಷ್ಟೇ ಇಟ್ಟುಕೊಂಡು ಮೀಡಿಯಾಗಳು, ಸುಬ್ರಹ್ಮಣ್ಯಂ ಸ್ವಾಮಿ, ಎಡಪಂಥೀಯರು, ಬುದ್ಧಿಜೀವಿಗಳು, ಕಾಂಗಿಗಳು ಎಲ್ಲರೂ ಇದರ ಮೇಲೇ ವ್ಯಾಖ್ಯಾನ ಮಾಡಿದರು. ಆದರೆ ಈಗ ಇವರೆಲ್ಲರಿಗೂ ಮರ್ಮಾಘಾತ ಆಗುವಂಥ
ಸುದ್ದಿ ಈಗ ಬರ್ತಾ ಇದೆ, ಬಂದಿದೆ. ಅದೇನು ಹಾಗಾದರೆ? ಯಾಕೆ ಜೈಶಂಕರ್ 5 ದಿನದ ಭೇಟಿ ಕೊಟ್ಟರು ಅಮೆರಿಕಕ್ಕೆ? ಟ್ರಂಪ್ ಅವರನ್ನು ಒಲಿಸಲಿಕ್ಕೆ ಏನು ಇನ್ವಿಟೇಷನ್ ತರಲಿಕ್ಕೆ ಹೋಗುವಂಥ ಕ್ಷುಲ್ಲಕವಾದಂಥ ಕೆಲಸವನ್ನು ಭಾರತ ಮಾಡಿತೇನು? ನೋ, ಅಂಥ ಕೆಲಸವನ್ನು ಯಾವತ್ತೂ ಮಾಡಿಲ್ಲ NDA ಸರ್ಕಾರ, ಮೋದಿ ಸರ್ಕಾರ, ಮುಂದೆ ಮಾಡುವುದೂ ಇಲ್ಲ. ಕಾರ್ಗಿಲ್ ಯುದ್ಧದಲ್ಲಿ ಅಟಲ್ಜಿ ಅವರು ಕ್ಲಿಂಟನ್ ಅವರಿಗೆ ಹೇಗೆ ತಪರಾಕಿ ಹೊಡೆದಿದ್ರೋ ಅದೇ ಸಂಸ್ಕೃತಿ ಮುಂದುವರೆದಿದೆಯೇ ಹೊರತು ಎಲ್ಲಿಯೂ ಭಾರತ ತಲೆ ತಗ್ಗಿಸುವ ಕೆಲಸವನ್ನು ಮಾಡಿಲ್ಲ. ಭಾರತ ತಲೆ ತಗ್ಗಿಸುವ ಕೆಲಸ, ಭಾರತಕ್ಕೆ ಅವಮಾನಕಾರಕವಾದಂಥ ಕೆಲಸ, ಭಾರತವನ್ನು ಅಸ್ಥಿರಗೊಳಿಸುವ ಕೆಲಸ, ಭಾರತವನ್ನು ದುರ್ಬಲಗೊಳಿಸುವ ಕೆಲಸವನ್ನೇನಾದರೂ ಮಾಡದಿದ್ದರೆ ಅದು ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿಯ ಶ್ರೇಯಸ್ಸೇ ಹೊರತು ಮೋದಿಯವರದ್ದಲ್ಲ. ಹಾಗಾದರೆ ಜೈಶಂಕರ್ 5 ದಿನಕ್ಕೆ ಹೋದದ್ದು ಯಾಕೆ? ಅವರು ಹೋಗಿ ಬಂದ ತಕ್ಷಣ ಅಮೆರಿಕದ ಭದ್ರತಾ ಸಲಹೆಗಾರರಾದಂಥ ಜಕ್ ಸುಲ್ವಿನ್ ಯಾಕೆ ಬಂದರು? ಅದರ ಪರಿಣಾಮ ಏನು? ಅದು ಈಗ ಇಡೀ ವಿಶ್ವದ ನಿಬ್ಬೆರೆಗೆ ಕಾರಣವಾಗಿದೆ. ಜೋ ಬೈಡನ್ ತನ್ನ ಅಧಿಕಾರಕ್ಕೆ ಬಾಯ್ ಹೇಳುವಂಥ ಹೊತ್ತಿನಲ್ಲಿ ಭಾರತಕ್ಕೆ ಅದ್ಭುತವಾದಂಥ ಒಂದು ಕೊಡುಗೆಯನ್ನು, ಅವಿಸ್ಮರಣೀಯವಾದಂಥ ಒಂದು ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಅದು ಭಾರತಕ್ಕೆ ಭೀಮ ಬಲವನ್ನು ತಂದಿದೆ. ಅದರ ಜೊತೆಗೆ ಭಾರತದ ಪರಮಶತ್ರು ರಾಷ್ಟ್ರವಾದಂಥ ಚೈನಾಕ್ಕೆ 11 ಸಂಸ್ಥೆಗಳ ಮೇಲೆ ನಿರ್ಬಂಧವನ್ನು ಹೇರಿದೆ. 27 ವರ್ಷಗಳಿಂದ ಭಾರತ ಪ್ರತಿ ಅಧ್ಯಕ್ಷರ ಬದಲಾವಣೆಯಾದಾಗಲೂ ತನ್ನ ಒತ್ತಡವನ್ನು, ತನ್ನ ಒಂದು ಅಹವಾಲನ್ನು ಇಡ್ತಾನೇ ಬಂತು. ಅದೇನು? ಭಾರತದ ಪ್ರಮುಖವಾದಂಥ 3 ಏನು ಅಣು ಸ್ಥಾವರ ಅಥವಾ ಅಣು ಸಂಬಂಧಪಟ್ಟಂಥ ಸಂಸ್ಥೆಗಳಿದೆ. ಆ ಸಂಸ್ಥೆಗಳ ಮೇಲೆ ಭಾರತದ ಪ್ರಮುಖವಾದಂಥ 3 ಅಣು ಸಂಸ್ಥೆಗಳ ಮೇಲೆ ಅಮೆರಿಕ ನಿರ್ಬಂಧವನ್ನು ಹೇರಿತ್ತು. 1998 ನಿಮಗೆ ನೆನಪಿದೆ. 1998 ಭಾರತಕ್ಕೆ ಅತ್ಯಂತ ಪ್ರಮುಖವಾದ ಐತಿಹಾಸಿಕ ವರ್ಷ. ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಪೋಖ್ರಾನ್ದಲ್ಲಿ ಅಣು ಪರೀಕ್ಷೆಯನ್ನು ಮಾಡಿದರು. ಅಮೆರಿಕಕ್ಕೆ ಗೂಢಚಾರಿಕೆಗೂ ಕೂಡ ಒಂದು ಸಣ್ಣ ಸಂಜ್ಞೆಯೂ ಸಿಗದೇ ಇದ್ದ ಹಾಗೆ ಅತ್ಯಂತ ಶಕ್ತವಾಗಿ ಸ್ವಾಭಿಮಾನವನ್ನು ಎದುರಿಟ್ಟುಕೊಂಡು ಭಾರತ ಎಂಥ ಒಂದು ಶಕ್ತ ರಾಷ್ಟ್ರ ಅನ್ನೋದನ್ನು ಆ ಅಣು ವಿಸ್ಫೋಟದ ಪರೀಕ್ಷೆಯಲ್ಲಿ, ಪೋಖ್ರಾನ್ನ ಅಣು ವಿಸ್ಫೋಟದ ಪರೀಕ್ಷೆಯಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತೋರಿಸ್ಕೊಟ್ರು. ಅದು ಅಮೆರಿಕಕ್ಕೆ ಮುಖಭಂಗ ಆಯಿತು. ಅಮೆರಿಕಕ್ಕೆ ಇದು ಏನು ಒಂದು ರೀತಿಯ ಮಾನವಮಾನದ, ಸ್ವಾಭಿಮಾನದ ಪ್ರಶ್ನೆ ಆಯಿತು, ಮುಜುಗರದ ಪ್ರಶ್ನೆ ಆಯಿತು. ಯಾಕೆಂತಂದರೆ ಇಡೀ ವಿಶ್ವದ ಯಾವುದೇ ಒಂದು ಮನೆಯ ಕಿಚನ್ನಲ್ಲಿ ನಡೆದಂಥ ಘಟನೆಯನ್ನು ಕೂಡ ತಾವು ಅದನ್ನು ಗ್ರಹಿಸ್ತೇವೆ, ದಾಖಲಿಸ್ತೇವೆ, ಅಂಥ ಒಂದು ಗೂಢಚಾರಿಕೆಯನ್ನು ನಾವು ಹೊಂದಿದ್ದೇವೆ, ಅಂಥ ಒಂದು ಟೆಕ್ನಾಲಜಿಯನ್ನು ಹೊಂದಿದ್ದೇವೆ, ಹಿರಿಯಣ್ಣ ನಾನು ಅನ್ನುವಂಥ ಒಂದು ಅಹಂಕಾರದಲ್ಲಿ ಮೆರೆತಾ ಇದ್ದಂಥ ಅಮೆರಿಕಕ್ಕೆ ಎದೆಗೆ ಎದೆ ಕೊಟ್ಟು ಮುಸುಡಿಗೆ ಮರ್ಮಾಘಾತ ಮಾಡಿದಂಥ ಕೆಲಸವನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದರು 1998. ಆವಾಗ ಅಮೆರಿಕ ಒಂದು 100 ನಿರ್ಬಂಧಗಳನ್ನು ಹೇರಿತು. ಅದರಲ್ಲಿ ಬಹಳ ಪ್ರಮುಖವಾದದ್ದು ಬಾಬಾ ಅಟಾಮಿಕ್ ರಿಸರ್ಚ್ ಸೆಂಟರ್ BARC, ಇನ್ನೊಂದು IRE ಇಂಡಿಯನ್ ರೇರ್ ಅರ್ತ್, ಇನ್ನೊಂದು ಇಂದಿರಾ ಗಾಂಧಿ ಅಟಾಮಿಕ್ ರಿಸರ್ಚ್ ಸೆಂಟರ್ IGCAR. ಈ ಪ್ರಮುಖವಾದಂಥ ಸಂಸ್ಥೆಗಳ ಮೇಲೆ ಅಮೆರಿಕ ನಿರ್ಬಂಧವನ್ನು ಹೇರಿತು. ನಿರಂತರವಾಗಿ ಭಾರತ, ಅದು UPA ಸರ್ಕಾರ ಇರ್ಬೋದು, NDA ಸರ್ಕಾರ ಇರ್ಬೋದು, ಎಲ್ಲ ಸರ್ಕಾರಗಳಲ್ಲೂ ಕೂಡ ಈ ನಿರ್ಬಂಧವನ್ನು ತೆರವುಗೊಳಿಸಲಿಕ್ಕೆ ಪ್ರಯತ್ನ ಮಾಡ್ತೇ ಬಂತು. ಬೈಡನ್ ಸರ್ಕಾರದ ಈ ಕೊನೆಯ ಹಂತದಲ್ಲೂ ಕಳೆದ 4 ವರ್ಷಗಳಲ್ಲೂ ಮೋದಿ ಸರ್ಕಾರ ಅದನ್ನು ತೆರವುಗೊಳಿಸುವಂಥ ಒಂದು ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿತ್ತು. ಅದೀಗ ಈಡೇರಿದೆ. ಯಾಕೆ? ಅದನ್ನೇ ಯಾವುದನ್ನು ಕೂಡ ವಿಶ್ಲೇಷಣೆ ಮಾಡುವಾಗ ಒಂದು ದೂರದರ್ಶಿತ್ವ ಇರಬೇಕು, ಒಂದು ಸಮಚಿತ್ತ ಇರಬೇಕು, ಒಂದು ದೇಶದ ಹಿತ ಕಾಯುವಂಥ ಒಂದು ಅಂತರಂಗದ ಆ ಒಂದು ದೊಡ್ಡತನ ಇರಬೇಕಾಗತ್ತೆ. ಅದು ಮಾಧ್ಯಮಕ್ಕಿರ್ಬೋದು, ರಾಜಕೀಯ ನಾಯಕರಿಗಿರ್ಬೋದು, ಯಾರಿಗೇ ಇರ್ಬೋದು.
ಯಾವುದನ್ನೂ ಗಮನಿಸದೆ ಜೈಶಂಕರನ್ನು ಬಫೂನ್ ಮಾಡದಂಥ ಸುಬ್ರಹ್ಮಣ್ಯಂ ಸ್ವಾಮಿಯವರ ಮುಖಕ್ಕೂ ತಪರಾಕಿ ಹೊಡೆದಂಥ ಘಟನೆ ಇದು. ಅದನ್ನು ನಂಬಿ ಮೋದಿ ವಿರೋಧಿ ಮೀಡಿಯಾಗಳು ಅದನ್ನು ಭಾಳ ದೊಡ್ಡ ಎಕ್ಸ್ಪೋಸ್ ಮಾಡಿದವಲ್ಲ, ಮೋದಿಗೆ ಅವಮಾನ ಅನ್ನುವ ರೀತಿಯಲ್ಲಿ ಅವರಿಗೂ ಕೂಡ ಇದು ಮುಖಭಂಗ. ಜೈಶಂಕರ್ ಹೋದದ್ದು ಇನ್ವಿಟೇಷನ್ ತರಲಿಕ್ಕದ್ದಲ್ಲ, ಕೇವಲ ಇನ್ನು 20ನೇ ತಾರೀಕು ಜನವರಿ 20 ಅವರು ಹೋದದ್ದು ಡಿಸೆಂಬರ್ ಕೊನೆ ಭಾಗದಲ್ಲಿ. ಒಂದು 25 ದಿನದ ಅವಧಿ ಬೈಡನ್ ಸರ್ಕಾರಕ್ಕೆ. 4 ವರ್ಷದಲ್ಲಿ ಆಗದೇ ಇದ್ದದ್ದನ್ನು ಈ 25 ದಿನದಲ್ಲಿ ಸಾಧಿಸಬೇಕು ಅನ್ನುವಂಥ ಒಂದು ಗುರಿಯನ್ನು ಇಟ್ಟುಕೊಂಡು ಅವರು 5 ದಿನ ಅಮೆರಿಕಕ್ಕೆ ಹೋದರು. ಅದರ ಫಲಶ್ರುತಿ ಅನ್ನುವ ಹಾಗೆ ಅಮೆರಿಕದ ಭದ್ರತಾ ಸಲಹೆಗಾರರಾದಂಥ ಜೆಕ್ ಸುಲ್ವಿನ್ ಜನವರಿಯಲ್ಲಿ ಭಾರತಕ್ಕೆ ಬಂದರು. ಅವರು ಬಂದಾಗ ಅವರು ವಾಪಸ್ ಭಾರತದಿಂದ ಹೊರಡ್ತಾ ಇರುವಾಗ 12 ದಿನ ಇತ್ತು. ಅವರು ಅಜಿತ್ ದೋವಲನ್ನು ಭೇಟಿಯಾದರು, ಪ್ರಧಾನಿಯವರನ್ನು ಭೇಟಿಯಾದರು, ಮತ್ತು ಜೈಶಂಕರ್ ಅವರನ್ನು ಭೇಟಿಯಾದರು. ಭೇಟಿಯಾಗಲಿಕ್ಕೆ ಬಂದಾಗ ಮಾಧ್ಯಮಗಳೇನು ಭಾವಿಸಿದವು, ಅಮೆರಿಕದ ಬೈಡನ್ ಸರ್ಕಾರ ನಿರ್ಗಮಿಸ್ತಾ ಇದೆ, ನಿರ್ಗಮನದ ಹೊತ್ತಿನಲ್ಲಿ ಒಂದು ಥ್ಯಾಂಕ್ಸ್ ಗಿವಿಂಗಿಗೆ ಪ್ರಾಯಶಃ ಬಂದಿರಬೇಕು, ಅದರ್ವೈಸ್ ಇನ್ನೇನು ಅಂಥ ಮಹತ್ವದ ಬೆಳವಣಿಗೆ ಇದಕ್ಕೆ ಇಲ್ಲ. ಯಾಕೆಂತಂದರೆ ಇನ್ನು 12 ದಿನದಲ್ಲಿ ಅವರು ನಿರ್ಗಮಿಸ್ತಾರೆ, ಇನ್ನೇನು ಮಾಡಲಿಕ್ಕೆ ಸಾಧ್ಯ. ಅಮೆರಿಕದ ಸಂವಿಧಾನಾತ್ಮಕವಾದಂಥ ಅಧಿಕಾರದಲ್ಲಿ ಅವರು ನಾಳೆ ಅಲ್ಲ ಇವತ್ತು ಸಂಜೆ ಅಧಿಕಾರ ತ್ಯಜಿಸ್ತಾರೆ ಅಂತಂದರೂ ಅವರು ಆವತ್ತಿನ ಬೆಳಗ್ಗೆ ಅಧಿಕಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೋಬೋದು. ಅದು ಮತ್ತೆ ಊರ್ಜಿತವಾಗಿಯೂ ಇರ್ತದೆ ಮುಂದಿನ ಅಧಿಕಾರಸ್ಥರು ಬಂದರೂ ಕೂಡ. ಅಂಥ ಒಂದು ಸಂದರ್ಭದಲ್ಲಿ ಜೆಕ್ ಸುಲ್ವಿನ್ ಏನು ಹೇಳಿದರು, ಭಾರತ ಬಿಟ್ಟು ಹೊರಡುವಾಗ ಭಾರತ ಮತ್ತು ಅಮೆರಿಕದ ಸಂಬಂಧದ ಮಧ್ಯೆ ಈ ಅಣು ಸಂಸ್ಥೆಗಳ ಮೇಲಿನ ನಿರ್ಬಂಧ ಅತ್ಯಂತ ನಿರ್ಣಾಯಕವಾಗಿದೆ. ಭಾರತ ಮತ್ತು ಅಮೆರಿಕದ ದೃಷ್ಟಿಯಲ್ಲಿ ಭವಿಷ್ಯದಲ್ಲಿ ಈ ನಿರ್ಬಂಧದ ತೆರವು ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತದೆ. ಆ ತೆರವಿಗೆ ಬೈಡನ್ ಸರ್ಕಾರ ಯೋಚಿಸ್ತದೆ ಅಂತ ಹೇಳಿದರು. ಆದರೆ ಯಾವುದೇ ಮಾಧ್ಯಮ ಇರ್ಬೋದು, ರಾಜಕೀಯ ವಿಶ್ಲೇಷಕರು ಇರ್ಬೋದು, ಎಲ್ಲರೂ ಕೂಡ ಈ ಮಾತಿಗೆ, ಅವರ ಈ ಹೇಳಿಕೆಗೆ ಯಾವುದೇ ರೀತಿಯ ಒಂದು ಸ್ಪಂದನವನ್ನು ಮಾಡಿಲ್ಲ, ಮಹತ್ವವನ್ನು ಕೊಟ್ಟಿಲ್ಲ. ಯಾಕಂದರೆ ಇನ್ನು 12 ದಿನ ಇದೆ, ಏನು ಕಡ್ದು ಉಳಿಸ್ತಾರೆ? 4 ವರ್ಷದಲ್ಲೇ ಆಗಿಲ್ಲ, 27 ವರ್ಷಗಳಲ್ಲಾಗಲಿಲ್ಲ. ಭಾರತಕ್ಕೆ ಮತ್ತು 2047ರಲ್ಲಿ ಒಂದು ವಿಕಸಿತ ಭಾರತ, ಪ್ರಬುದ್ಧ ಭಾರತ, ಶಕ್ತ ಭಾರತ, ಅಭಿವೃದ್ಧಿ ಹೊಂದಿದ ಭಾರತ, ಅಂಥ ಒಂದು ಸ್ಥಿತಿಗೆ ನಾವು ತಲುಪಬೇಕು ಅಂತಾದರೆ ಈ ಅಣು ಸಂಸ್ಥೆಗಳ ಮೇಲಿನ ನಿರ್ಬಂಧದ ತೆರವು ಬಹಳ ಸೂಕ್ಷ್ಮವಾದದ್ದು, ಬಹಳ ಮಹತ್ವವಾದದ್ದು, ಐತಿಹಾಸಿಕವಾದದ್ದು. ಭಾರತದ ಮಟ್ಟಿಗೆ ಅಂಥ ಒಂದು ಪ್ರಮುಖವಾದಂಥ ಒಂದು ಕ್ಷೇತ್ರ ಅದು. ಹಾಗಾಗಿ ಈ ತೆರವು, ನಿರ್ಬಂಧದ ತೆರವು ಭಾರತದ ಮಟ್ಟಿಗೆ ಬಹಳ ದೊಡ್ಡ ಕೊಡುಗೆ, ಗಿಫ್ಟು ಬೈಡನ್ ಕೊಟ್ಟದ್ದು. ಆದರೆ ಅಮೆರಿಕಕ್ಕೆ ಜೆಕ್ ಸುಲ್ವಿನ್ ಹೋದ ತಕ್ಷಣ ಜನವರಿ 15ಕ್ಕೆ ಬೈಡನ್ ಸರ್ಕಾರ ಘೋಷಣೆ ಮಾಡುತ್ತೆ, ಈ 3 ಸಂಸ್ಥೆಗಳ ಮೇಲೆ BARC, IRE, IGCAR ಈ 3 ಪ್ರಮುಖವಾದಂಥ, ಇದರ ಹಿಂದೆ 27 ವರ್ಷದಲ್ಲಿ ಆ 100 ನಿರ್ಬಂಧಗಳಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅವೆಲ್ಲವನ್ನೂ ತೆರವುಗೊಳಿಸಿತ್ತು ಅಮೆರಿಕ. ಆದರೆ ಬಹಳ ಮುಖ್ಯವಾದಂಥ ಆಯಕಟ್ಟಿನ ಒಂದು ಜಾಗ ಏನಿತ್ತಲ್ಲ, ಆ ನಿರ್ಬಂಧವನ್ನು ಹಾಗೆಯೇ ಉಳಿಸ್ಕೊಂಡಿತ್ತು. ಅದು ಭಾರತದ ಸ್ವಾಭಿಮಾನಕ್ಕೂ ಸಾರ್ವಭೌಮತ್ವಕ್ಕೂ ಮತ್ತು ವಿಶ್ವಗುರು ಅನ್ನುವಂಥ ಮಟ್ಟಕ್ಕೆ ಭಾರತ ನಾಯಕತ್ವ ಬರುವಲ್ಲಿಗೂ ಇದು ಬಹಳ ದೊಡ್ಡ ಮುಜುಗರದ ಅಡೆತಡೆಯ ಪ್ರಶ್ನೆ ಆಗಿತ್ತು. ಅದನ್ನು ಈಗ ಬೈಡನ್ ಸರ್ಕಾರ ತೆರವುಗೊಳಿಸಿದೆ. ಸುಬ್ರಹ್ಮಣ್ಯಂ ಸ್ವಾಮಿ ಅಂಥವರಿಗೂ ಅರ್ಥ ಆಗಬೇಕು, ಮೋದಿಯವರನ್ನು ಆಹ್ವಾನಿಸದೇ ಇದ್ದದ್ದು ಭಾರತದ ದೌರ್ಬಲ್ಯ, ಮೋದಿಯ ದೌರ್ಬಲ್ಯ ಅಂತ ವ್ಯಾಖ್ಯಾನಿಸಿದವರಿಗೆ ಮೋದಿಯ ಒಂದು ನಾಯಕತ್ವದ ಪ್ರಭಾವ ಅಮೆರಿಕದ ಸರ್ಕಾರದ ಮೇಲೂ ಕೂಡ ಕೇವಲ 12 ದಿನ ಇರುವಾಗಲೂ 27 ವರ್ಷದಲ್ಲಿ ಸಾಧಿಸಲಾಗದ್ದನ್ನು 12 ದಿನದಲ್ಲಿ ಮೋದಿ ಸಾಧಿಸಬಲ್ಲರು. ಯಾಕೆಂದರೆ ಅಂಥ ಒಂದು ವಿಶ್ವಸನೀಯವಾದಂಥ ಸಂಬಂಧ ವಿಶ್ವ ನಾಯಕರೊಟ್ಟಿಗೆ ಮೋದಿಯವರಿಗಿದೆ ಅನ್ನೋದರ
ಒಂದು ಸಾಕ್ಷಿ ಗುರುತು ಇದು. ಟೀಕಿಸಿದವರ ಮುಖಕ್ಕೆ ಮಂಗಳಾರತಿ ಆದಂಥ ಹೊತ್ತಿದು. ಅದರ ಜೊತೆಗೆ ಭಾರತಕ್ಕೆ ಎಂಥ ಒಂದು ಶಕ್ತಿಯನ್ನು ಬೈಡನ್ ಕೊಟ್ಟೋದ್ರು ಅಂತಂದರೆ, ಈ ಅಮೆರಿಕ ನಮ್ಮ 3 ಅಣುಸಂಸ್ಥೆಗಳ ಮೇಲಿನ ನಿರ್ಬಂಧವನ್ನು ತೆರವುಗೊಳಿಸಿದ ಒಂದು ಚಾರಿತ್ರಿಕವಾದಂಥ ಗಿಫ್ಟನ್ನು ಕೊಡೋದ್ರ ಜೊತೆ ನಮ್ಮ ಪರಮ ವೈರಿ ಚೈನಾಕ್ಕೆ ಅತ್ಯಂತ ಪ್ರಮುಖವಾದಂಥ 11 ಸಂಸ್ಥೆಗಳ ಮೇಲೆ ನಿರ್ಬಂಧವನ್ನು ಹೇರಿದರು ಅದೇ ದಿನ. ಈಗ ಚೈನಾ ಕೊತ 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 ಕುದಿತಾ ಇದೆ. ಅವರಿಗೆ ಮೊದಲೇ ಒಂದು ಒಳಗುದಿ ಆಘಾತ ಏನು, ಟ್ರಂಪ್ ಮತ್ತೆ ಅಧಿಕಾರಕ್ಕೆ ಬರ್ತಾ ಇರುವಂಥದ್ದು. ಟ್ರಂಪ್ ಮೂಲಭೂತವಾಗಿ ಚೈನಾದ ವಿರೋಧಿ, ಟ್ರಂಪ್ ಮೂಲಭೂತವಾಗಿ ಬಲಪಂಥೀಯ, ಟ್ರಂಪ್ ಮೂಲಭೂತವಾಗಿ ಭಾರತದ ಪರ. ಯಾಕೆಂದರೆ 60% ಹೆಚ್ಚು ಅವರ ಇದರಲ್ಲಿ ಏನು ಸಂಪುಟದಲ್ಲಿ ಭಾರತೀಯ ಮೂಲದ, ಭಾರತತ್ವದ, ಹಿಂದುತ್ವದ ಎಲ್ಲ ಒಲವಿರುವಂಥವರೇ ಆಯಕಟ್ಟಿನ ಜಾಗದಲ್ಲಿದ್ದಾರೆ. ಮತ್ತೆ ಚೈನಾಕ್ಕೆ ಅವರು ಗುನ್ನವನ್ನು ಕೊಡ್ತಾರೆ ಅನ್ನೋದು 100% ಚೈನಾಕ್ಕೂ ಗೊತ್ತು. ಟ್ರಂಪ್ನ ಹಿಂದಿನ ಅಧಿಕಾರದಲ್ಲಿ ಏನಾಗಿದೆ, ಮುಂದೆ ಅವರು ಏನು ಮಾಡಬಹುದು. ಈಗಾಗಲೇ ಟ್ರಂಪ್ ಅಧಿಕಾರಕ್ಕೆ ಬರುವ ಪೂರ್ವದಲ್ಲಿಯೇ ಟ್ರೂಡೋ ಅವರ ರಾಜೀನಾಮೆ, ನಿಜ್ಜರ್ ಹತ್ಯೆಯ ಸಂದರ್ಭದಲ್ಲಿ ಬೈಡನ್ ಸ್ವಲ್ಪ ಭಾರತದ ವಿರೋಧವಾಗಿ ವರ್ತಿಸಿದರು ಅಂತ ನಮಗನ್ನಿಸಿತ್ತು. ರಷ್ಯಾ ಮತ್ತು ಉಕ್ರೇನ್ನ ಯುದ್ಧದ ಸಂದರ್ಭದಲ್ಲಿ ಭಾರತ ಬಹಳ ಮೃದುವಾಗಿದೆ, ಭಾರತ ನಿಚ್ಚಳವಾಗಿಲ್ಲ, ಭಾರತದ ನಿರ್ಧಾರ ಕರಾರುವಕ್ಕಾಗಿಲ್ಲ, ಈ ಥರದ ಕೆಲವು ಸಂದರ್ಭಗಳಲ್ಲಿ ಬೈಡನ್ ವರ್ತಿಸಿದ್ದನ್ನು ಬಿಟ್ಟರೆ, ನೀವು ಬೈಡನ್ ಕಾಲದಲ್ಲಿ 2 ಕ್ವಾಡ್ ಆಯಿತು, U2 I2, ಇನ್ನೊಂದು ಭಾರತ, ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ, ಇಂಡೋ ಪೆಸಿಫಿಕ್ಕನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಇನ್ನೊಂದು ಕ್ವಾಡು. ಈ ಸಂಬಂಧ ಬಹಳ ಗಟ್ಟಿಯಾಗಿದೆ. ಭಾರತ ಮತ್ತು ಅಮೆರಿಕದ ಸಂಬಂಧ ಮೋದಿಯವರ ಈ 10 ವರ್ಷಗಳಲ್ಲಿ ತುಂಬ ಗಾಢವಾಗಿ ಬೆಳೆದಿದೆ. ಕೇವಲ ಮೊನ್ನೆ ನಡೆದಂಥ ಅಮೆರಿಕದ ಚುನಾವಣೆಯ ಸಂದರ್ಭದಲ್ಲಿ ಮೋದಿಯವರು ಭೇಟಿ ಕೊಟ್ಟಾಗ ಟ್ರಂಪ್ ಅವರನ್ನು ಭೇಟಿ ಮಾಡಿಲ್ಲ, ಬೈಡನ್ ಅವರನ್ನಷ್ಟೇ ಭೇಟಿ ಮಾಡಿ ಬಂದರು. ಬೈಡನ್ ಅವರಷ್ಟನ್ನೇ ಭೇಟಿ ಮಾಡಿ ಬಂದರೂ ಕೂಡ ಟ್ರಂಪ್ ಅವರ ಗೆಲುವಿಗೆ ಭಾರತೀಯ ಮೂಲದ, ಅಲ್ಲಿಯ ಪೌರತ್ವವನ್ನು ಹೊಂದಿದ ಭಾರತೀಯರು, ಅನಿವಾಸಿ ಭಾರತೀಯರು, ಅವರ ಮತದಾನ ಎಷ್ಟು ನಿರ್ಣಾಯಕವಾಗಿತ್ತು, ಅದು ಮೋದಿಯವರ ಒಂದು ಕಣ್ಸನ್ನೆಯಿಂದ ಹೇಗೆ ಸಿದ್ಧಿಸಿತು ಅನ್ನೋದನ್ನು ವಿಶ್ವದ ಮಾಧ್ಯಮಗಳು ಹೇಳಿದವು. ನಮ್ಮ ಮಾಧ್ಯಮ ಬಿಟ್ಬಿಡಿ, ಅದು ಟ್ರಂಪ್ ಅವರಿಗೂ ಗೊತ್ತು. ಅದಕ್ಕಾಗೇ ಆಯ್ಕೆ ಆದ ಮೇಲೆ ಟ್ರಂಪ್ ಅವರು ಭಾರತದ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಭಾರತದ ಮೊದಲ ಭೇಟಿಯು ಕೂಡ ಆಗಲೇ ನಿಗದಿಯಾಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಊಹಾಪೋಹಗಳು, ನಮ್ಮ ಕಣ್ಣಳತೆಯ ಒಂದು ಮಿತಿಯಲ್ಲಿ ಮಾಡುವ ಚರ್ಚೆಗಳು ಎಷ್ಟು ಅಸಂಬದ್ಧವಾಗಿದೆ ಮತ್ತು ದೇಶ ವಿರೋಧಿಯಾಗಿದೆ. ನಮ್ಮ ನಾಯಕತ್ವವನ್ನೇ, ನಮ್ಮ ಆಡಳಿತವನ್ನೇ ನಾವೇ ಗೇಲಿ ಮಾಡುವಂಥ ಒಂದು ದೇಶದ್ರೋಹದ ಕೆಲಸವನ್ನು ನಾವು ಎಷ್ಟರ ಮಟ್ಟಿಗೆ ಮಾಡ್ತೇವೆ ಅನ್ನೋದಕ್ಕೆ ಸುಬ್ರಹ್ಮಣ್ಯಂ ಸ್ವಾಮಿ ಅಂಥವರ ಮಾತುಗಳು ಸಾಕ್ಷಿ, ಮತ್ತು ಅದು ಬೇಸ್ಲೆಸ್ ಅನ್ನೋದಕ್ಕೆ ಇವತ್ತು ಈ ಘಟನೆ ಉದಾಹರಣೆಯಾಗಿ ನಿಂತಿದೆ. ಹಾಗಾದರೆ ಈ 3 ಸಂಸ್ಥೆಗಳ ಮೇಲಿನ ನಿರ್ಬಂಧವನ್ನು ತೆರವುಗೊಳಿಸಿದ್ದು ಭಾರತಕ್ಕೆ ಎಷ್ಟರ ಮಟ್ಟಿಗೆ ಲಾಭದಾಯಕ ಅಂತ ನೋಡಿದ್ರೆ, ಒಂದು ಮುಜುಗರದ ಪ್ರಶ್ನೆ, ಇನ್ನೊಂದು ಭಾರತದ ಅಖಂಡತೆ ಮತ್ತು ಭವ್ಯತೆ, ನಾಯಕತ್ವಕ್ಕೆ ಇದೊಂದು ಸವಾಲಾಗಿತ್ತು, ಒಂದು ಕಪ್ಪು ಗುರುತಾಗಿತ್ತು. ಅದರ ಜೊತೆ 2030ರ ಹೊತ್ತಿಗೆ ಅಣುವಿದ್ಯುತ್ ಒಂದು ಉತ್ಪಾದನೆಯಲ್ಲಿ ನಾವು ಸಾಧಿಸಬೇಕಾದಂಥ ಸಾಧನೆಯ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ನೋಡಿದಾಗ ನಮಗೆ ಅದು ಬಹಳ ಬಹಳ ಮುಖ್ಯವಾದಂಥ ಒಂದು ಮಹತ್ವದ ಮೈಲಿಗಲ್ಲಾಗತ್ತೆ. 20,000 ಮೆಗಾವಾಟ್ನಷ್ಟು ಅಣುವಿದ್ಯುತ್ ಉತ್ಪಾದನೆಯ ಮಹಾಗುರಿಯನ್ನು ಭಾರತ ಇಟ್ಕೊಂಡಿದೆ. ಇದು ಬಹಳ ದೊಡ್ಡ ಗುರಿ. ಈಗಾಗಲೇ ರಷ್ಯಾ, ಫ್ರಾನ್ಸು ಅದರ ಬಂಡವಾಳ ಹರಿದು ಬಂದಿದೆ, ಅದರ ಸಂಸ್ಥೆಗಳು ಇಲ್ಲಿ ಬಂದು ಕೆಲಸ ಮಾಡ್ತಾ ಇದೆ. ಯಾಕಂತಂದರೆ ಇಂಥ ಸಂದರ್ಭದಲ್ಲಿ ಕೇವಲ ದೇಶೀಯ ಸಂಸ್ಥೆಗಳು, ದೇಶೀಯ ಬಂಡವಾಳಗಳಷ್ಟು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ವಿದೇಶಿ ಬಂಡವಾಳ, ಅದರಲ್ಲೂ ಮುಖ್ಯವಾಗಿ ಅಮೆರಿಕದ ಬಂಡವಾಳ, ಅಮೆರಿಕದ ಕಂಪನಿಗಳು, ತಂತ್ರಜ್ಞಾನಗಳು ವಿನಿಮಯ ಆಗಬೇಕು. ಅದಕ್ಕೆ ಇದು ಬಹಳ ದೊಡ್ಡ ಅಡೆತಡೆ ಆಗಿತ್ತು.
ಮತ್ತು ಇದೊಂದು ರಾಜತಾಂತ್ರಿಕವಾದಂಥ ಬಹಳ ದೊಡ್ಡ ಗೆಲುವು. ವಿಶ್ವ ಮಟ್ಟದಲ್ಲಿ ಚೈನಾಕ್ಕೆ ನಿರ್ಬಂಧ ಹೇರಿ ನಮ್ಮಲ್ಲಿ ಇದ್ದಂಥ 27 ವರ್ಷದ ನಿರೀಕ್ಷಿತ ನಿರ್ಬಂಧವನ್ನು ತೆರವುಗೊಳಿಸಿದ್ದಿದೆಯಲ್ಲ, ಇದೊಂದು ಐತಿಹಾಸಿಕವಾದದ್ದು ಮತ್ತು ಭಾರತಕ್ಕೆ ಒಂದು ದೊಡ್ಡ ಸ್ವಾಭಿಮಾನವನ್ನು ತಂದುಕೊಡುವಂಥದ್ದು. ಭಾರತದ ನಾಯಕತ್ವ ಎಷ್ಟು ಗಟ್ಟಿಯಾಗಿದೆ ವಿಶ್ವಮಟ್ಟದಲ್ಲಿ ಅನ್ನೋದಕ್ಕೆ ಇದೊಂದು ಸಾಂಕೇತಿಕವಾದದ್ದು, ಸಾಕ್ಷ್ಯ ಸ್ವರೂಪದ್ದು. ಮೋದಿಯವರ ಬಲಾಬಲದ ಪ್ರಶ್ನೆ ಇದು. ನಮ್ಮ ವಿದೇಶಾಂಗ ನೀತಿಯ ಒಂದು ಅತ್ಯಂತ ಸೂಕ್ಷ್ಮತೆಯ ವಿಜಯ ಇದು. ಹಾಗಾಗಿ ಇದು ಈ ರೀತಿಯ ಒಂದು ನಿರ್ಬಂಧವನ್ನು ತೆರವುಗೊಳಿಸುವ ಮೂಲಕ ಬೈಡನ್ ಬೈ ಬೈ ಹೇಳುವಂಥ ಹೊತ್ತಿನಲ್ಲಿ ಭಾರತಕ್ಕೆ ಅವಿಸ್ಮರಣೀಯವಾದಂಥ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ. ಅದರ ಜೊತೆ ಈಗ ಟ್ರಂಪ್ ಬರ್ತಾ ಇರುವಂಥ ಹೊತ್ತಿನಲ್ಲಿ ಕೂಡ ನಾವು ಬಹಳಷ್ಟನ್ನು ನಿರೀಕ್ಷಿಸಬಹುದು. ಟ್ರೂಡೋ ರಾಜೀನಾಮೆಯ ಹಿಂದೆ ಮೋದಿಯವರ ಚಾಣಾಕ್ಷತೆ, ವಿಶ್ವದ ಮಟ್ಟದಲ್ಲಿ ಅವರ ಪ್ರಭುತ್ವ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಅದು ಸಾಬೀತು ಮಾಡಿದೆ. ಬಾಂಗ್ಲಾದಲ್ಲಿ ಹಿಂದೂಗಳ ಮಾರಣ ಹೋಮ ಆದಾಗ ಮೋದಿಯವರು ಯಾಕೆ ಮೌನವಾಗಿದ್ದಾರೆ, ಅವರೇ ಕಾಲು ಕೆಳೆದು ಜಗಳ ಮಾಡ್ಕೊಂಡ್ಬಂತರು, ನಾವ್ಯಾಕೆ ಯುದ್ಧವನ್ನು ಸಾರಿಲ್ಲ ಅಂತ ಹೇಳಿದವರಿಗೆ ಈಗ ಅರ್ಥ ಆಗ್ತಾ ಇರಬೇಕು. ಇಲ್ಲಿಯೇ ಕೂತು ಇಡೀ ಬಾಂಗ್ಲಾವನ್ನು, ಅಲ್ಲಿಯ ಇಡೀಯದಾದಂಥ ಭಾರತ ವಿರೋಧಿ ಶಕ್ತಿಗಳನ್ನು ನಿರ್ನಾಮ ಮಾಡ್ತಾ ಇರುವಂಥ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಭಾರತದಲ್ಲಿ ಭಾರತೀಯರು ಮೋದಿಯವರ ಶಕ್ತಿಯನ್ನು, NDA ಸರ್ಕಾರದ ವಿದೇಶಾಂಗ ನೀತಿಯನ್ನು ಮತ್ತು ಅದರ ದೂರದರ್ಶಿತ್ವವನ್ನು ಅರ್ಥ ಮಾಡ್ಕೊಳ್ಬೇಕಾದಂಥ ತುರ್ತಿದೆ ಅಂತ ನಾನು ಭಾವಿಸ್ತೇನೆ. ಕೇವಲ ಇನ್ವಿಟೇಷನ್ ಬಂದಿಲ್ಲ ಟ್ರಂಪ್ ಅವರ ಪದಗ್ರಹಣಕ್ಕೆ, ಮೋದಿಯವರಿಗಿದು ಅವಮಾನ, ಮೋದಿಯವರ ಶಕ್ತಿ ಕುಂದಿದೆ, ಈ ರೀತಿ ವ್ಯಾಖ್ಯಾನಿಸುವ ಕಳ್ಳನ ಮಕ್ಕಳಿಗೆ, ದೇಶದ್ರೋಹಿಗಳಿಗೆ ಬೈಡನ್ ಸರ್ಕಾರ ಈ ನಿರ್ಬಂಧದ ತೆರವುಗೊಳಿಸಿದ್ದು ಮತ್ತು ಅದು ಕೇವಲ 12 ದಿನದಲ್ಲಾದದ್ದು, ಜೈಶಂಕರ್ ಇನ್ವಿಟೇಷನ್ ತರಲಿಕ್ಕೆ ಹೋದದ್ದಲ್ಲ. ಭಾರತಕ್ಕೆ ಇಂಥ ಒಂದು ಮಹಾ ಗಿಫ್ಟನ್ನು ಬೈಡನ್ ಸರ್ಕಾರ ಕೊಡಬೇಕು ಅನ್ನುವಂಥ ಒಂದು ಒತ್ತಡವನ್ನು ಹೇರಲಿಕ್ಕೆ ಹೋದದ್ದು. ಇದೊಂದು ಐತಿಹಾಸಿಕವಾದ ಭೇಟಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಕ್ಷುಲ್ಲಕತೆ, ನಮ್ಮ ಒಂದು ಸ್ವಾರ್ಥ, ಸ್ವಜನ ಪಕ್ಷಪಾತ, ಅಧಿಕಾರ ದಾಹ, ಅಧಿಕಾರದ ರಾಜಕಾರಣ ದೇಶವನ್ನು ಎಷ್ಟು ಅಸ್ಥಿರಗೊಳಿಸ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನ್ನೋದನ್ನು ಸುಬ್ರಹ್ಮಣ್ಯಂ ಸ್ವಾಮಿ ಅಂಥವ್ರಿಗೂ ಅರ್ಥ ಆಗದೇ ಇದ್ದರೆ ಇನ್ಯಾರಿಗೆ ಅರ್ಥ ಆಗಬೇಕು ಹೇಳಿ. ನಮಸ್ತೆ.